ಉಡುಪಿಯಲ್ಲಿ ಯುವತಿಯ ಮೇಲೆ ಆಗಿರುವಂತಹ ಗ್ಯಾಂಗ್ ರೇಪ್ನಲ್ಲಿ ಡ್ರಗ್ಸ್ ನೀಡುವಂತದ್ದು ಸಾಬೀತಾಗಿದೆ. ಜೊತೆಗೆ ಆರೋಪಿಗಳು ಒಂದಷ್ಟು ಸ್ಫೋಟಕ ವಿಚಾರಗಳನ್ನ ಬಾಯ್ಬಿಟ್ಟಿದ್ದಾರೆ. ಈ ವಿಚಾರ ಸುದ್ದಿ ಆಗ್ತಿರ್ಬೇಕಾದ್ರೆ ಹುಬ್ಬಳ್ಳಿಯಲ್ಲಿ ಮತ್ತೆರಡು ರೇಪ್ ಕೇಸ್ ಆಗಿದೆ. ಯುವತಿಗೆ ಡ್ರಗ್ಸ್ ನೀಡಿದ್ದು ಒಪ್ಪಿಕೊಂಡ ಆರೋಪಿ. ರಕ್ತದಲ್ಲಿ ಮಾದಕ ವಸ್ತುಗಳು ಇರುವುದು ಬಯಲು. ಉಡುಪಿ ಜಿಲ್ಲೆ ಕಾರ್ಕಳದಲ್ಲಿ ಯುವತಿ ಮೇಲೆ ನಡೆದಿರುವ ಅತ್ಯಾಚಾರ ಪ್ರಕರಣ ರಾಜ್ಯವನ್ನೇ ತಲ್ಲಣಗೊಳಿಸಿದೆ. ಯುವತಿಯನ್ನ ಪುಸಲಾಯಿಸಿ ನಿರ್ಜನ ಪ್ರದೇಶಕ್ಕೆ ಕರೆದೊಯ್ದಿದ್ದ ದುರುಳರು ರಾಕ್ಷಸರಂತೆ ಎರಗಿದ್ದಾರೆ. ಇದೀಗ ಪ್ರಕರಣವನ್ನ ಜಲಾಡ್ತಾ ಇರುವ ಪೊಲೀಸರು ಸ್ಫೋಟಕ ವಿಚಾರ ಬಯಲಾಗಿದೆ. ಸಂತ್ರಸ್ತೆ ಬ್ಲಡ್ ರಿಪೋರ್ಟ್ ಪೊಲೀಸರ ಕೈ ಸೇರಿದೆ. ರಕ್ತದಲ್ಲಿ ಮಾದಕ ವಸ್ತುಗಳು ಇರುವ ಬಗ್ಗೆ ಪಾಸಿಟಿವ್ ರಿಪೋರ್ಟ್ ಬಂದಿದೆ. ಅಲ್ತಾಫ್ ಅನ್ನೋ ಪಾಪಿ ಬಿಯರ್ನಲ್ಲಿ ಡ್ರಗ್ಸ್ ಮಿಕ್ಸ್ ಮಾಡಿ ಯುವತಿಗೆ ಕುಡಿಸಿದ್ದ. ಯುವತಿಗೆ ನಶೆ ಏರ್ತಾ ಇದ್ದಂತೆ ರೇಪ್ ಮಾಡಿದ್ದ. ಕಾರಲ್ಲಿ ಪತ್ತೆಯಾದ ಡ್ರಗ್ಸ್ ಬಗ್ಗೆ ಪೊಲೀಸರು ವಿಚಾರಣೆ ನಡೆಸಿದ್ದಾರೆ. ಯುವತಿಗೆ ಡ್ರಗ್ಸ್ ನೀಡಿದ್ದ ಬಗ್ಗೆ ಕ್ರಿಮಿ ತಪ್ಪೊಪ್ಪಿಕೊಂಡಿದ್ದಾನೆ. ನಲ್ಲಿ ಪತ್ತೆಯಾದ ಡ್ರಗ್ಸ್ ಪುಡಿ ಎಫ್ಎಸ್ಎಲ್ಗೆ ರವಾನಿಸಲಾಗಿದೆ. ಯಾವ ಮಾದರಿ ಡ್ರಗ್ಸ್ ಅಂತ ವರದಿಗಾಗಿ ಕಾಯ್ತಾ ಇದ್ದಾರೆ. ಆದ್ರೆ ಅತ್ಯಾಚಾರ ಆರೋಪಿಗಳ ಬ್ಲಡ್ ರಿಪೋರ್ಟ್ ನೆಗೆಟಿವ್ ಬಂದಿದೆ. ಹುಡುಗಿ ಇದು ಬ್ಲಡ್ ಟೆಸ್ಟ್ ಅದರಲ್ಲಿ ಮಾದಕ ದ್ರವ್ಯ ಇದೆಯೇ ಎಂದು ಪಾಸಿಟಿವ್ ಆಗಿ ರಿಸಲ್ಟ್ ಬಂದಿದೆ. ಅಕ್ಯೂಸ್ಡ್ ನಂಬರ್ 1 ಪ್ರಥಮ ಆರೋಪಿಯಾದ ಅಲ್ತಾಫ್ ಅಂದು ಬ್ಲಡ್ ಟೆಸ್ಟ್ ನೆಗೆಟಿವ್ ಎಂದು ಬಂದಿದೆ. ಮತ್ತೆ ಬಿಯರ್ ಬಾಟಲ್ ತಂದು ಕೊಟ್ಟಿರುವ ಎಂದು ಹೇಳುವ A2 ಆರೋಪಿ ಝೇವಿಯರ್ ರಿಚರ್ಡ್ ಅವಳದು ಬ್ಲಡ್ ಟೆಸ್ಟ್ ನಲ್ಲಿ ಮಾದಕ ದ್ರವ್ಯ ಇಲ್ಲ ಎಂದು ಬಂದಿದೆ. ಈ ಹಿಂದೆಯೂ ಯುವತಿಗೆ ಕಿರುಕುಳ ನೀಡಿದ್ದ ಕ್ರಿಮಿ ಅಲ್ತಾಫ್. ರೇಪ್ ಆರೋಪಿ ಅಲ್ತಾಫ್ ಮತ್ತು ಆತನಿಗೆ ಸಹಾಯ ಮಾಡಿದ್ದ ಸವೇರಾ ರಿಚರ್ಡ್ ನನ್ನ ಪೊಲೀಸ್ ಕಸ್ಟಡಿಗೆ ನೀಡಲಾಗಿದೆ. ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿಯ ಅಲ್ತಾಫ್ ಕಾರ್ಕಳದಲ್ಲಿ ಮರಳು ದಂಧೆ ನಡೆಸ್ತಾ ಇದ್ದ. ಮದುವೆ ಆಗಿರುವ ಇವನಿಗೆ 2 ಮಕ್ಕಳಿದ್ದಾರೆ. ಮಗನ ನೀಚ ಕೃತ್ಯದ ಬಗ್ಗೆ ನನಗೇನು ಗೊತ್ತಿಲ್ಲ ಅಂತ ತಾಯಿ ಹೇಳ್ತಾ ಇದ್ದಾರೆ. ಅವನಿಗೆ ದುಡಿತಾನೆ ಅಷ್ಟೇ, ಮತ್ತೆಂತ ಗೊತ್ತಿಲ್ಲ ನಂಗೆ. 12 ಗಂಟೆ ರಾತ್ರಿ ಗೊತ್ತಾಗಿದೆ. ಪೊಲೀಸ್ ಅಂತ ಹೇಳಿದ್ರು. ಅದೇನು ನೋಡುವ ಅಂತೇಳಿ ಹೋಗಿದೆ. ತೀರ್ಥಹಳ್ಳಿ ಇಲ್ಲಿ ಊರು ತೀರ್ಥಹಳ್ಳಿ ನಮ್ದು. ಹೊಯ್ಗೆ ಮದುವೆ ಆಗಿದೆ, 2 ಮಕ್ಕಳು. ಮತ್ತೊಬ್ಬ ಆರೋಪಿ ರಿಚರ್ಡ್ಗೆ 3 ಅಕ್ಕ ತಂಗಿಯರಿದ್ದಾರೆ. ಅವರು ಈ ರೀತಿ ಮಾಡಿರೋದನ್ನ ನೋಡಿ ತಾಯಿ ಶಾಕ್ ಆಗಿದ್ದಾರೆ. सुन के तो पूरा जगह में पता चला ना, पर घर पे आने के बाद वो तो पता चल रहा है. नहीं, इसका पहला कुछ भी पता नहीं चला था मेरे को. ये कैसा क्या हुआ वो अपने आप अंदर से बात करता है. पहले समझ में नहीं आता था क्या बात करते हैं, क्या बोलने जा रहा था. ಅತ್ಯಾಚಾರ ಆರೋಪಿಗಳ ಪರ ಯಾವೊಬ್ಬ ವಕೀಲರು ನಿಲ್ಲಬಾರದು ಅಂತ ಮುಸ್ಲಿಂ ಮುಖಂಡರು ಆಗ್ರಹಿಸಿದ್ದಾರೆ. ನಮ್ಮ ಹಿಂದೂ ಸಹೋದರಿಯ ಒಂದು ಅತ್ಯಾಚಾರ ಪ್ರಕರಣವನ್ನು ನಾವು ಕಡಾಖಂಡಿತವಾಗಿ ಮುಸ್ಲಿಂ ಸಮುದಾಯದ ವತಿಯಿಂದ ಖಂಡಿಸ್ತಾ ಇದ್ದೇವೆ. ಅಂದರೆ ಸಾಮೂಹಿಕ ಅತ್ಯಾಚಾರ ಮಾಡ್ತಾರಂತ ವಿಕೃತ ಮನಸ್ಸಿನ ಏನು ವ್ಯಕ್ತಿ ಅಲ್ತಾಫ್ ಇದ್ದಾನೆ, ಅವನಿಗೆ ಕಠಿಣವಾದ ಶಿಕ್ಷೆಯನ್ನು ಕೊಡಬೇಕಂತೇಳಿ ನಾವು ಆಗ್ರಹಿಸ್ತಾ ಇದ್ದೇವೆ. 15 ವರ್ಷದ ಬಾಲಕನ ಮೇಲೆ ಯುವಕನಿಂದ ಅತ್ಯಾಚಾರ. ಇನ್ನೊಂದು ಕಡೆ ಹುಬ್ಬಳ್ಳಿಯಲ್ಲಿ 15 ವರ್ಷದ ಬಾಲಕನ ಮೇಲೆ ಯುವಕನೊಬ್ಬ ಅತ್ಯಾಚಾರ ನಡೆಸಿದ್ದಾನೆ. ಮೊಬೈಲ್ ಕೊಡಿಸೋದಾಗಿ ಬಾಲಕನನ್ನ ಕರೆದೊಯ್ದು ಮಾಸೂಮ್ ಹುಲಮನಿ ದುಷ್ಕೃತ್ಯ ಎಸಗಿದ್ದಾನೆ. ಹುಬ್ಬಳ್ಳಿ ಕಸಬಾ ಠಾಣೆಯಲ್ಲಿ ಪೋಕ್ಸೋ ಕೇಸ್ ದಾಖಲಾಗಿದ್ದು ಆರೋಪಿಯನ್ನ ವಶಕ್ಕೆ ಪಡೆಯಲಾಗಿದೆ. ಇಷ್ಟೇ ಅಲ್ಲ, ಹುಬ್ಬಳ್ಳಿಯಲ್ಲಿ ಮತ್ತೊಂದು ಹೇಯ ಕೃತ್ಯ ನಡೆದಿದೆ. 7 ವರ್ಷದ ಬಾಲಕಿ ಮೇಲೆ 55 ವರ್ಷದ ವ್ಯಕ್ತಿ ಅತ್ಯಾಚಾರ ನಡೆಸಿದ್ದಾನೆ. ಆಟವಾಡುವ ನೆಪದಲ್ಲಿ ಬಾಲಕಿಯ ಮೇಲೆ ಎರಗಿದ್ದಾನೆ. ಅಶೋಕನಗರ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದ್ದು ಆರೋಪಿಯನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಲಾಗ್ತಾ ಇದೆ. ರಾಜ್ಯದಲ್ಲಿ ಕಾಮುಕರ ಅಟ್ಟಹಾಸಕ್ಕೆ ಜನರು ಬೆಚ್ಚಿ ಬಿದ್ದಿದ್ದಾರೆ. ರೇಪ್ ಎಸಗಿರುವ ಕ್ರೂರಿಗಳ ವಿರುದ್ಧ ಆಕ್ರೋಶ ಸ್ಫೋಟವಾಗ್ತಾ ಇದೆ. ಪಾಪಿಗಳು ಮಾಡಿರುವ ಕೃತ್ಯಕ್ಕೆ ತಕ್ಕ ಶಾಸ್ತಿ ಆಗಬೇಕು ಅಂತ ಆಗ್ರಹಿಸಲಾಗ್ತಾ ಇದೆ. ಉಡುಪಿಯಿಂದ ಪ್ರಜ್ವಲ್ ಅಮೀನ್ ಜೊತೆ ಶಿವಕುಮಾರ್ ಪತ್ತಾರ್, TV9 ಹುಬ್ಬಳ್ಳಿ.